So very liberal producer to a director. ಟು ದಿ ಫಿಲ್ಮ್, To the film. ಟು ದ ಸ್ಟ್ರಾಂಗ್ ಕಂಟೆಂಟ್. Okay. ಈ ಕಾಂಟೆಂಟಿಗೆ ನಾನು ಕಾಂಪ್ರಮೈಸ್ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ಅದಕ್ಕೆ ನಾನು ಬೇರೆ ಪ್ರೊಡ್ಯೂಸರ್ಗೆ ಇದನ್ನು ಬರ್ಡನ್ ಹಾಕಕ್ಕೆ ಹೋಗಿಲ್ಲ. ನನಗೆ ಈ ಥರದ್ದು ಎಕ್ಸ್ಪೆಕ್ಟೇಷನ್ಸ್, ಎಸ್ಟಿಮೇಷನ್ಸ್ ಗೊತ್ತಿತ್ತು, ಈ ಥರ ಕೆಲವೊಂದು ಆಗ್ತವೆ ಅನ್ನೋದು ನನಗೆ ಗೊತ್ತಿರೋದ್ರಿಂದ. ಇದೇ ಬೇರೆ ಪ್ರೊಡ್ಯೂಸರ್ ಆಗಿದ್ದರೆ ನಾನು 6 ದಿನದ ರಿಸ್ಕ್ ತೊಗೊಳ್ತಾ ಇರಲಿಲ್ಲ. ಬಿಕಾಸ್ ಇಟ್ಸ್ ಮೀ, ಅದಕ್ಕೆ ಅಂತಲೇ ನಾನು ತೊಗೊಂಡಿದ್ದೆ ಸಿನಿಮಾ ಆ್ಯಸ್ ಎ ಪ್ರೊಡ್ಯೂಸರ್. ಅದು ಬರೋವರೆಗೂ ನಾವು ಬಿಟ್ಟಿಲ್ಲ. ನನ್ನ ತಲೆಯಲ್ಲಿ ಕೆಲವೊಂದು ರಿದಮ್ ಬಾರ್ಸಿತ್ತು, ಆ ಟೈಮಿಂಗಿಗೆ ಬರಬೇಕು, ಆ ಟೈಮಿಂಗಿಗೆ ಅದು ಕಟ್ ಆಗಬೇಕು. ಹಾಗಾಗಿ ಅಷ್ಟು ದಿನ ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾಕೆ ತೊಗೊಳ್ತಾ ಇದ್ದೀವಿ ಅದನ್ನು ಅಂತ. ನೋಡೋರು ನಮ್ಮನ್ನು ದಡ್ಡರ ಥರ ನೋಡ್ತಿದ್ದಾರೆ, ಹುಚ್ಚಿರುತ್ತೆ. ಡೈಲಿ ಬರ್ತಾರೆ, ಕ್ಯಾಮ್ರಾ ಇಡ್ತಾರೆ, ಕ್ರೂ ಕರೆಸ್ತಾರೆ, ಇದೇ ಮಾಡ್ತಾ ಇದ್ದಾರಲ್ಲ ಅಂತ. ಬಟ್ ದೆರ್ ಈಸ್ ಸಮಥಿಂಗ್, ಅದು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ಆ ಶಾರ್ಟ್ ಅಷ್ಟೊಂದು ಪ್ರಾಮುಖ್ಯತೆ ಇರುತ್ತೆ ಸರ್ ಚಿತ್ರದಲ್ಲಿ, ಮೇಜರ್ ಶಾರ್ಟ್ ಹಾಗಾದರೆ? ಮೇ ಬಿ ಬೇರೆಯವ್ರಿಗೆ ಅದು ಮೇಜರ್ ಅನ್ಸುತ್ತೋ ಅನ್ಸಲ್ವೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಪರ್ಫೆಕ್ಷನ್, ಟು ದಿ ಪರ್ಫೆಕ್ಷನ್ ಬರಬೇಕದು ಅಷ್ಟೇ. ಅದು ಎಷ್ಟು ಇದು ಇಂಪಾರ್ಟೆಂಟ್ ಇದೆ ಅಂತಲೇ ಅಲ್ಲ, ಈ ಶಾರ್ಟ್ ನಾವು ಇಟ್ಟಿದ್ದೀವಿ ಸ್ಕ್ರಿಪ್ಟಲ್ಲಿ ಅಂದರೆ ಈ ಶಾರ್ಟ್ ಹಂಗೆ ಬರಬೇಕಷ್ಟೇ. ಸೊ ನಮ್ಮ ನಿರ್ದೇಶಕರು ಪವನ್ ಅವ್ರ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಿ? ಹೇಗಿತ್ತು ಫಸ್ಟ್ ಇನಿಷಿಯಲಿ ನಮಗೆ ಸ್ಕ್ರಿಪ್ಟನ್ನು ಹೇಳಿದಾಗಿಂದ ಹಿಡಿದು ಮೂವಿ ಕಂಪ್ಲೀಟ್ ಆಗೋ ತನಕ? ಸೊ ಹೇಗಿತ್ತು? ಈಸ್ ಎ ಎಕ್ಸಲೆಂಟ್ ರೈಟರ್. ಅಂದರೆ ಇವಾಗ ಒಂದು ಅಷ್ಟು ದೊಡ್ಡ ಬಜೆಟ್ ಹಾಕಿ ನಾವು ಸಿನಿಮಾ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ಕಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಯಾವುದೂ ಇಲ್ಲದೆ ನಾನು ಸುಮ್ಮನೆ ಎಲ್ಲೋ ಒಂದು ಕಡೆ ಖರ್ಚು ಮಾಡಿದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಸೊ ಫಾರ್ ದ್ಯಾಟ್ ವೇ ಐ ಹ್ಯಾವ್ ಟು ಗಿವ್ ದಿ ಕ್ರೆಡಿಟ್ ಟು ದಿ ರೈಟರ್. ಫಾರ್ ದ್ಯಾಟ್ ವೇ ಪವನ್ ಈಸ್ ಅನ್ ಎಕ್ಸಲೆಂಟ್ ರೈಟರ್. ಕ್ಯಾರೆಕ್ಟರ್ ಆಯಾಮಗಳು, ಕಥೆಯ ಆಯಾಮಗಳು ಭಾಳ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥ ಒಂದು ಹುಡುಗ. ಬಟ್ ಆ ಅದೇ ನಾನು ಹೇಳೋದು. ಬಟ್ ಆ ಡ್ರೀಮಿಗೆ ಏನಾಗುತ್ತೆ, ಕೆಲವೊಂದು ಸಲ ಅವ್ರಿಗೆ ಮುಜುಗರ ಇರುತ್ತೆ. ನಾನು ಇದು ಬಜೆಟ್ ಕ್ರಾಸ್ ಆಗ್ಬಿಟ್ರೆ ನನ್ನ ಮುಂದಿನ ಕೆಲಸಗಳು ಹೇಗಿರುತ್ತೆ, ನನ್ನ ಕರಿಯರ್ ಹೇಗಿರುತ್ತೆ, ಖರ್ಚು ಮಾಡಿಸ್ಬಿಡ್ತಾನಪ್ಪ ಪ್ರೊಡ್ಯೂಸರಿಗೆ, ಈಗ ಭಯ ಇರುತ್ತೆ. ಕೆಲವೊಂದು ಕಡೆ ಮಾಡಿಸ್ದೆ ಹೋಗ್ಬಿಟ್ರೆ ನನ್ನ ಕರಿಯರ್ ಹೋಗ್ಬಿಡುತ್ತೆ. ಸೊ ಈ ಗೊಂದಲಗಳು ಎಲ್ಲ ಇರುತ್ತಲ್ಲ, ಫಾರ್ ದ್ಯಾಟ್ ರೀಸನ್ ಒಂದು ಸಪೋರ್ಟಿವ್ ಆಗಿ ನಾವು ನಿಲ್ಲಬೇಕಾಗತ್ತೆ. ಹಾಗಾಗಿ ನೋಡೋರಿಗೆ ಬೇರೆಯವ್ರಿಗೆ ನಾನು ಡೈರೆಕ್ಷನಲ್ಲಿ ಇನ್ವಾಲ್ವ್ ಆಗ್ತಿದ್ದೀನಿ ಅಂತ ಅನ್ಸತ್ತೆ. ಬಿಟ್ಟರೆ ಕೆಲವೊಂದು ಸಲ ಅವ್ರದ್ದು ಇನ್ಸೆಕ್ಯೂರಿಟಿಗಳನ್ನು ನಾವು ಬೆನ್ತಟ್ಟಿ ಫುಲ್ಫಿಲ್ ಮಾಡೋದಕ್ಕೆ ನಿಂತಿರೋದು. ಅಷ್ಟು ಬಿಟ್ಟರೆ ವೆರಿ ಹ್ಯಾಪಿ ವಿತ್ ದಿ ಟೋಟಲ್ ಟೀಮ್. ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, ದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದಂಥ ಹೇಮಂತ್, ಜಾಯ್ಸ್ ಆ್ಯಂಡ್ ಆಲ್ ಆರ್ಟಿಸ್ಟ್. ಇನ್ ದ್ಯಾಟ್ ವೇ ವೆರಿ ಹ್ಯಾಪಿ ವಿತ್ ದಿ ಕ್ರೂ. ಸರ್, ಆರ್ಟಿಸ್ಟ್ ಅಂದ ತಕ್ಷಣ ಸೊ ಈ ಥರ ಒಂದು ಕಂಟೆಂಟ್ ಬೇಸ್ಡ್ ಸಿನಿಮಾದಲ್ಲಿ ಬರೀ ಹೀರೋ ಕ್ಯಾರೆಕ್ಟರ್ ಮಾತ್ರ ಪ್ರಾಮುಖ್ಯತೆ ವಹಿಸಲ್ಲ, ಬೇರೆ ಕ್ಯಾರೆಕ್ಟರು ಕೂಡ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಬೇರೆ ಯಾವ್ಯಾವ ಕ್ಯಾರೆಕ್ಟರ್ಗಳಿದ್ದಾರೆ, ಏನು ಕತೆ, ಅದ್ರ ಬಗ್ಗೆ ಹೇಳಿದ್ರೆ? 30% ಆಫ್ ದ ಫಿಲ್ಮ್ ನಾನಿಲ್ಲ, ಓ ಸ್ಕ್ರೀನ್ ಮೇಲೆ ಇಲ್ಲ. 30% ಆಫ್ ದ ಫಿಲ್ಮ್ ಇಟ್ಸ್ ಮೋರ್ ಆಫ್ ದಿ ಫೀಮೇಲ್ ಓರಿಯೆಂಟೇಷನ್. ನನಗಿಂತ ಮೋಸ್ಟ್ಲಿ ಸ್ಕ್ರೀನ್ ಪ್ರೆಸೆನ್ಸ್ ಅರ್ಚನಾ ಜಾಯ್ಸ್ ಅವ್ರದ್ದು ಜಾಸ್ತಿ ಇದೆ. ಓಕೆ ಓಕೆ ನಾನು ಆ ಥರದಲ್ಲಿ ನೋಡೋಕೆ ಹೋದರೆ ಆಮಿರ್ ಖಾನ್ ಅವ್ರದ್ದು ತುಂಬ ದೊಡ್ಡ ಫ್ಯಾನ್ ಈ ಥರದ ವಿಚಾರಗಳಲ್ಲಿ. ಈಗ ನಾವು 3 Idiots ಸಿನಿಮಾ ನೋಡಿದರೆ ಮೋಸ್ಟ್ ಆಫ್ ದಿ ಸಿನಿಮಾ ಅವ್ರು ಇಲ್ಲವೇ ಇಲ್ಲ, ಆನ್ ಸ್ಕ್ರೀನ್ ಫಿಸಿಕಲ್ ಅಪಿಯರೆನ್ಸೇ ಇಲ್ಲ ಅವ್ರದ್ದು ಆ್ಯಕ್ಚುಲಿ. ಈವನ್ ಈ ಸಿನಿಮಾ ತೊಗೊಂಡಾಗ ಕಥೆ ಅದೇ, ನಾನು ಸ್ಕ್ರಿಪ್ಟ್ ಕೇಳಿದಾಗ ಬೇರೆ ಪ್ರೊಡ್ಯೂಸರ್ಸ್ ಆಗಿದ್ದರೆ ಅವ್ರು ಕೇಳಿದರೆ ಎಲ್ಲಿ ಗುರು ನೀವೇ ಇಲ್ವಲ್ಲ ಪಿಕ್ಚರಲ್ಲಿ, ಜಾಸ್ತಿ ಅವರೇ ಇದ್ದಾರಲ್ಲ ಅಂತ ಹೇಳ್ತಾರೆ. ಬಟ್ ಐ ನೋ ವಾಟ್ ವ್ಯಾಲ್ಯೂಸ್ ಐ ಆಮ್ ಗೋಯಿಂಗ್ ಟು ಟೆಲ್. ಅದು ಇಂಪಾರ್ಟೆಂಟ್ ನನಗೆ. ಹೀರೋ ಆದವನು ಬರೀ ಆನ್ ಸ್ಕ್ರೀನಲ್ಲ ಅವ್ನು ಡೈಲಾಗ್ಸ್ ಹೇಳಿ ಬಂದು ಫೈಟ್ ಮಾಡಿದರೆ ಮಾತ್ರ ಹೀರೋ ಅಲ್ಲ. ಕೆಲವೊಂದು ಸಮಾಜಕ್ಕೆ ನಾವು ಕನ್ನಡಿ ಎತ್ತಿ ಹಿಡಿಯೋದಿದೆಯಲ್ಲ, ದಟ್ ಈಸ್ ಆಲ್ಸೋ ರಿಯಲ್ ಹೀರೋಯಿಸಮ್. ಏನು ನಡೀತಾ ಇದೆ ಪ್ರಪಂಚದಲ್ಲಿ. ಸೊ ನನ್ನ ಆಬ್ಸೆನ್ಸ್ ಅಲ್ಲಿ ಪ್ರಪಂಚ ಕನ್ನಡಿ ಎತ್ತಿ ಹಿಡಿತಾ ಇದೆ. ಸೊ ನನಗೆ ಆ ವಿಚಾರ ಗೊತ್ತಿರೋದ್ರಿಂದ ಐ ಆಮ್ ಓಕೆ ವಿತ್ ದಟ್ ಆಬ್ಸೆನ್ಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.